ದಿ ಅಡ್ವೆಂಚರ್ಸ್ ಆಫ್ ಫಾರೆಸ್ಟ್ ಫ್ರೆಂಡ್ಸ್, ದಿ ಮಿಸ್ಟರಿ ಆಫ್ ವಿಸ್ಪರಿಂಗ್ ವುಡ್ಸ್. ದಟ್ಟವಾದ ಮೇಲಾವರಣದ ಮೂಲಕ ಸೂರ್ಯನ ಬೆಳಕು ಶೋಧಿಸಲ್ಪಡುವ ಮತ್ತು ಪಕ್ಷಿಗಳ ಹಾಡುಗಳೊಂದಿಗೆ ಗಾಳಿಯು ಗುನುಗುವ ವಿಸ್ಪರಿಂಗ್ ವುಡ್ಸ್ನ ಹೃದಯ ಭಾಗದಲ್ಲಿ ಅರಣ್ಯ ಸ್ನೇಹಿತರ ವೈವಿಧ್ಯಮಯ ಸಮುದಾಯವಿತ್ತು. ಅವರಲ್ಲಿ ರೋಸಿ ದಿ ರ್ಯಾಬಿಟ್, ಬೆನ್ನಿ ದಿ ಬೇರ್, ಆಸ್ಕರ್ ದಿ ಔಲ್ ಮತ್ತು ಡಾರ್ಸಿ ದಿ ಡೀರ್ ಅವರ ಸಾಹಸದ ಪ್ರೀತಿಯಿಂದ ಬೇರ್ಪಡಿಸಲಾಗದ ಸಹಚರರು. ಒಂದು ಗರಿಗರಿಯಾದ ಶರತ್ಕಾಲದ ಬೆಳಗ್ಗೆ ಎಲೆಗಳು ಗೋಲ್ಡನ್ ಮತ್ತು ಕೆಂಪು ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸಿದಾಗ ರೋಸಿ ತನ್ನ ಬೆಳಗ್ಗೆ ಕಾಡಿನ ಮೂಲಕ ಹಾಪ್ ಮಾಡುವಾಗ ವಿಚಿತ್ರವಾದದ್ದನ್ನು ಗಮನಿಸಿದಳು. ವಿಸ್ಪರಿಂಗ್ ವುಡ್ಸ್ನ ಸಾಮಾನ್ಯವಾಗಿ ಮಧುರವಾದ ಪಿಸುಮಾತುಗಳು ಕಾಳಜಿಯ ಗುಣಗಾಟಗಳಾಗಿ ಮಾರ್ಪಟ್ಟಿವೆ. ಗಾಬರಿಗೊಂಡ ರೋಸಿ ತನ್ನ ಸ್ನೇಹಿತರನ್ನು ಹುಡುಕಿದಳು ಮತ್ತು ಒಟ್ಟಿಗೆ ಅವರು ಗ್ರೇಟ್ ಓಕ್ ಮರದ ಎತ್ತರದ ಶಾಖೆಗಳ ಕೆಳಗೆ ಸಭೆ ನಡೆಸಿದರು. ಆಸ್ಕರ್, ಬುದ್ಧಿವಂತ ಹಳೆಯ ಗೂಬೆ, ತನ್ನ ದೊಡ್ಡ ದುಂಡಗಿನ ಕಣ್ಣುಗಳಿಂದ ತನ್ನ ಸ್ನೇಹಿತರನ್ನು ಗಂಭೀರವಾಗಿ ನೋಡುತ್ತಿದ್ದನು ಮತ್ತು ಅವನ ಆಳವಾದ ಹಿತವಾದ ಧ್ವನಿಯಲ್ಲಿ ಮಾತನಾಡುತ್ತಿದ್ದನು. ವಿಸ್ಪರಿಂಗ್ ವುಡ್ಸ್ನಲ್ಲಿ ಏನೋ ತಪ್ಪಾಗಿದೆ ಎಂದು ತೋರುತ್ತಿದೆ, ಆಸ್ಕರ್ ಗಂಭೀರವಾಗಿ ಹೇಳಿದರು. ಪಿಸುಮಾತುಗಳು ನಿಗೂಢ ಕಣ್ಮರೆ ಬಗ್ಗೆ ಮಾತನಾಡುತ್ತವೆ. ಬೆನ್ನಿ, ಚಿನ್ನದ ಹೃದಯವನ್ನು ಹೊಂದಿರುವ ಸಾಹಸ ಕರಡಿ, ನೆಲದ ವಿರುದ್ಧ ತನ್ನ ಪಂಜವನ್ನು ಹೊಡೆದನು. ಹಾಗಾದರೆ ಈ ನಿಗೂಢವನ್ನು ಬಿಡಿಸುವುದು ನಮಗೆ ಬಿಟ್ಟದ್ದು. ಸಾಹಸಕ್ಕೆ ಕೈ ಹಾಕೋಣ. ದೃಢ ಸಂಕಲ್ಪದೊಂದಿಗೆ ಸ್ನೇಹಿತರು ವಿಸ್ಪರಿಂಗ್ ವುಡ್ಸ್ನ ಆಳಕ್ಕೆ ಹೊರಟರು. ಅವರ ಹೃದಯಗಳು ಶೌರ್ಯ ಮತ್ತು ಸೌಹಾರ್ದತೆಯಿಂದ ತುಂಬಿದವು. ದಾರಿಯುದ್ದಕ್ಕೂ ಅವರು ಸವಾಲುಗಳ ಸರಣಿಯನ್ನು ಎದುರಿಸಿದರು. ವಿಶ್ವಾಸಘಾತುಕ ಕಂದರಗಳನ್ನು ನ್ಯಾವಿಗೇಟ್ ಮಾಡುವುದರಿಂದ ಹಿಡಿದು ಚೇಷ್ಟೆಯ ಅಳಿಲುಗಳನ್ನು ಮೀರಿಸುವವರೆಗೆ, ಆದರೆ ಅವರ ಬಂಧವು ಮುರಿಯಲಾಗದಂತೆ ಉಳಿಯಿತು. ಅವರು ಕಾಡಿನೊಳಗೆ ಆಳವಾಗಿ ಅಧ್ಯಯನ ಮಾಡಿದಂತೆ ಪಿಸುಮಾತುಗಳು ಜೋರಾಗಿ ಬೆಳೆದವು. ಸೂರ್ಯನ ಬೆಳಕಿನಲ್ಲಿ ಸ್ನಾನ ಮಾಡಿದ ಗುಪ್ತ ತೆರವು ಕಡೆಗೆ ಮಾರ್ಗದರ್ಶನ ನೀಡುತ್ತವೆ. ಅಲ್ಲಿ ಅವರು ಒಂದು ಕಾಲ್ಪನಿಕ ಕಥೆಯಿಂದ ನೇರವಾಗಿ ಒಂದು ದೃಶ್ಯದಲ್ಲಿ ಎಡವಿದರು. ಮಿನುಗುವ ಮಿಂಚುಹುಳುಗಳು ಮತ್ತು ಹೊಳೆಯುವ ಇಬ್ಬನಿಗಳಿಂದ ತುಂಬಿದ ಮಾಂತ್ರಿಕ ಗ್ಲೇಡ್. ಗ್ಲೇಡ್ನ ಮಧ್ಯದಲ್ಲಿ ಒಬ್ಬ ಏಕಾಂತ ವ್ಯಕ್ತಿ ನಿಂತಿದೆ. ಫಿನ್ನಿ ಎಂಬ ಸೌಮ್ಯ ನರಿ. ಅವನ ಕಣ್ಣುಗಳು ದುಃಖ ಮತ್ತು ವಿಷಾದದಿಂದ ತುಂಬಿದ್ದವು. ಭಾರವಾದ ಹೃದಯದಿಂದ ಫಿನ್ನಿ ಅವರು ಉದ್ದೇಶಪೂರ್ವಕವಾಗಿ ವಿಸ್ಪರಿಂಗ್ ವುಡ್ಸ್ನ ಅತ್ಯಂತ ಪ್ರೀತಿಯ ನಿವಾಸಿಗಳಲ್ಲಿ ಒಬ್ಬರ ಕಣ್ಮರೆಯಾಗಲು ಕಾರಣರಾಗಿದ್ದಾರೆ ಎಂದು ಬಹಿರಂಗಪಡಿಸಿದರು. ಹ್ಯಾಡೆಲ್ ಎಂಬ ನಾಚಿಕೆ ಪಡುವ ಪುಟ್ಟ ಮುಳ್ಳುಹಂದಿ. ತಪ್ಪಿತಸ್ಥ ಭಾವನೆಯಿಂದ ಹೊರಬಂದ ಫಿನ್ನಿ ಅವರು ಕಾಡಿನ ಆಳದಲ್ಲಿನ ನಿಗೂಢ ಮದ್ದುಗಳ ಮೇಲೆ ಹೇಗೆ ಎಡವಿದರು ಎಂಬುದನ್ನು ವಿವರಿಸಿದರು. ಅವರ ಹೊಸ ಮಾಂತ್ರಿಕತೆಯಿಂದ ತನ್ನ ಸ್ನೇಹಿತರನ್ನು ಮೆಚ್ಚಿಸಲು ಆಶಿಸಿದರು. ಆದರೆ ಮದ್ದು ಅಸ್ತವ್ಯಸ್ತಗೊಂಡಾಗ ಹ್ಯಾಡೆಲ್ ಯಾವುದೇ ಕುರುಹು ಇಲ್ಲದೆ ಕಣ್ಮರೆಯಾಯಿತು. ಫಿನ್ನಿಗೆ ಜವಾಬ್ದಾರಿಯ ಭಾರವನ್ನು ಬಿಟ್ಟರು. ಫಿನ್ನಿಯ ಪ್ರಾಮಾಣಿಕತೆ ಮತ್ತು ಪಶ್ಚಾತ್ತಾಪದಿಂದ ರೋಸಿ, ಬೆನ್ನಿ, ಆಸ್ಕರ್ ಮತ್ತು ಡಾರ್ಸಿ ತಮ್ಮ ಬೆಂಬಲ ಮತ್ತು ಕ್ಷಮೆಯನ್ನು ನೀಡಿದರು. ಒಟ್ಟಾಗಿ ಅವರು ಮದ್ದಿನ ಪರಿಣಾಮಗಳನ್ನು ಹಿಮ್ಮೆಟ್ಟಿಸಲು ಮತ್ತು ಹ್ಯಾಡೆಲ್ ಅನ್ನು ಸುರಕ್ಷಿತವಾಗಿ ಮನೆಗೆ ಕರೆತರಲು ಯೋಜನೆಯನ್ನು ರೂಪಿಸಿದರು. ಟೀಮ್ ವರ್ಕ್ ಮತ್ತು ದೃಢ ಸಂಕಲ್ಪದೊಂದಿಗೆ ಸ್ನೇಹಿತರು ಹ್ಯಾಡೆಲ್ ಅನ್ನು ವಿಸ್ಪರಿಂಗ್ ವುಡ್ಸ್ನಲ್ಲಿ ಅವಳ ಸರಿಯಾದ ಸ್ಥಳಕ್ಕೆ ಮರುಸ್ಥಾಪಿಸುವಲ್ಲಿ ಯಶಸ್ವಿಯಾದರು. ಅಲ್ಲಿ ಅವಳನ್ನು ಸಂತೋಷ ಮತ್ತು ಪರಿಹಾರದ ಕಣ್ಣೀರಿನಿಂದ ಸ್ವಾಗತಿಸಲಾಯಿತು. ಸೂರ್ಯನು ದಿಗಂತದ ಹಿಂದೆ ಅಸ್ತಮಿಸುತ್ತಿದ್ದಂತೆ, ಕಾಡಿನ ಮೇಲೆ ಬೆಚ್ಚಗಿನ ಹೊಳಪನ್ನು ಬಿತ್ತರಿಸುತ್ತಿದ್ದಂತೆ, ರೋಸಿ, ಬೆನ್ನಿ, ಆಸ್ಕರ್, ಡಾರ್ಸಿ ಮತ್ತು ಫಿನ್ನಿ ತಮ್ಮ ಬಂಧವು ಶಾಶ್ವತವಾಗಿ ಮುರಿಯುವುದಿಲ್ಲ ಎಂದು ತಿಳಿದಿದ್ದರು. ಏಕೆಂದರೆ ನಿಜವಾದ ಸ್ನೇಹವು ಎಷ್ಟೇ ದೊಡ್ಡದಾದರೂ ಎಲ್ಲಾ ಸವಾಲುಗಳನ್ನು ಜಯಿಸುತ್ತದೆ.